ನಮಸ್ಕಾರ ಸ್ನೇಹಿತರೆ. ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯ ಸೋತಾದ ಬಳಿಕ ಭಾವುಕರಾದ ಎಂಎಸ್ ಧೋನಿ. ಸೋಲಿಗೆ 3 ಕಾರಣಗಳನ್ನ ಬಿಚ್ಚಿಟ್ಟ ದಿಗ್ಗಜ ಧೋನಿ. ಹಾಗಾದ್ರೆ ಇಂಡೋ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯ ಮುಕ್ತಾಯದ ಬಳಿಕ ಎಂಎಸ್ ಧೋನಿ ಹೇಳಿದ್ದೇನು ಗೊತ್ತಾ? ಬನ್ನಿ, ಇದರ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಮ್ ಇಂಡಿಯಾವು ಇನ್ನಿಂಗ್ಸ್ ಹಾಗೂ 32 ರನ್ಗಳ ಹೀನಾಯ ಸೋಲನ್ನ ಕಂಡಿದೆ. ಸೆಂಚುರಿಯನ್ ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ಮೊದಲ ಇನ್ನಿಂಗ್ಸ್ ನಲ್ಲಿ 245 ರನ್ಗಳಿಗೆ ಸರ್ವಪತನ ಕಂಡಿತು. ಸ್ನೇಹಿತರೆ, ಟೀಮ್ ಇಂಡಿಯಾ ತಂಡದ ಪರ ಕೆಎಲ್ ರಾಹುಲ್ ಅವರು ಶತಕವನ್ನ ಬಾರಿಸಿದರು. ಇನ್ನು ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಆರಂಭಿಸಿದ ಹರಿಣಗಳ ಪಡೆಯು ಬೃಹತ್ 408 ರನ್ಗಳಿಗೆ ಸರ್ವಪತನ ಕಂಡಿತು. ಇದರೊಂದಿಗೆ 163 ರನ್ಗಳ ಮುನ್ನಡೆಯನ್ನ ಸಹ ಪಡೆದುಕೊಂಡಿತು. ಮೂಲಕ ಆಫ್ರಿಕಾ ನೀಡಿದ 163 ರನ್ಗಳ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಅನ್ನ ಆರಂಭಿಸಿದ ಟೀಮ್ ಇಂಡಿಯಾವು ಬರೀ 131 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಮೂಲಕ ಟೀಮ್ ಇಂಡಿಯಾವು ಇನ್ನಿಂಗ್ಸ್ ಹಾಗೂ 32 ರನ್ಗಳ ಹೀನಾಯ ಸೋಲನ್ನ ಕಂಡಿತು. ಟೀಮ್ ಇಂಡಿಯಾ ತಂಡದ ಪರ ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ರವರು 78 ರನ್ಗಳ ಕಾಣಿಕೆಯನ್ನ ಕೊಟ್ಟರು ಅಂತ ಹೇಳಬಹುದು. ಇನ್ನು ಟೀಮ್ ಇಂಡಿಯಾದ ಈ ಹೀನಾಯ ಸೋಲಿನ ಬಳಿಕ ಮಾತನಾಡಿದ ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರ ಹಾಗೂ ಮಾಜಿ ನಾಯಕ ಎಂಎಸ್ ಧೋನಿ ರವರು ಹೀಗೆ ಹೇಳಿದ್ದಾರೆ: ನಾನು ವೈಯಕ್ತಿಕವಾಗಿ ಭಾರತದ ಈ ಹೀನಾಯ ಸೋಲಿನಿಂದ ಭಾವುಕನಾಗಿದ್ದೇನೆ. ಏಕೆಂದರೆ ನಮ್ಮ ತಂಡವು ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತ್ಯುತ್ತಮ ತಂಡ ಎಂದು ಗುರುತಿಸಿಕೊಂಡಿತು. ಅಲ್ಲದೆ ಕಳೆದ 2 ಬಾರಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ಗೂ ಸಹ ನಮ್ಮ ತಂಡ ತಲುಪಿತ್ತು. ಆದರೆ ಆಫ್ರಿಕಾ ನಾಡಿನಲ್ಲಿ ಟೀಮ್ ಇಂಡಿಯಾದ ಈ ಹೀನಾಯ ಪ್ರದರ್ಶನದಿಂದಾಗಿ ನಾನು ಭಾವುಕನಾಗಿದ್ದೇನೆ. ಇನ್ನು ಟೀಮ್ ಇಂಡಿಯಾದ ಈ ಹೀನಾಯ ಸೋಲಿಗೆ ಪ್ರಮುಖ ಕಾರಣಗಳನ್ನ ಬಿಚ್ಚಿಟ್ಟ ಧೋನಿ ರವರು ಹೀಗೆ ಹೇಳಿದ್ದರು. ನನ್ನ ಪ್ರಕಾರ ಭಾರತದ ಈ ಸೋಲಿಗೆ ಪ್ರಮುಖ 3 ಕಾರಣಗಳು ಇವುಗಳಾಗಿವೆ. ಅವುಗಳ ಪೈಕಿ ಮೊದಲನೆಯದಾಗಿ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಆರ್ಡರ್ ವಿದೇಶದಲ್ಲಿ ಮತ್ತೊಮ್ಮೆ ಮಕಾಡ ಮಲಗಿತು. ಅದರಲ್ಲಿಯೂ ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳಾದ ರೋಹಿತ್, ಶುಭ್ಮನ್ ಹಾಗೂ ಶ್ರೇಯಸ್ ಅಯ್ಯರ್ ಅವರ ಕಡೆಯಿಂದ ನಿರೀಕ್ಷಿತ ಆಟ ಈ ಒಂದು ಪಂದ್ಯದಲ್ಲಿ ಮೂಡಿ ಬಂದಿಲ್ಲ. ಇದೇ ನಮ್ಮ ತಂಡದ ಸೋಲಿಗೆ ಎಲ್ಲೋ ಒಂದ್ ಕಡೆ ಪ್ರಮುಖ ಕಾರಣವಾಯಿತು. ಇನ್ನು ಎರಡನೇ ಕಾರಣ, ನಮ್ಮ ತಂಡದ ಬೌಲರ್ಗಳು ಕೂಡ ಆಫ್ರಿಕಾ ತಂಡವನ್ನ ಕಡಿಮೆ ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ವಿಫಲವಾದರು. ಡೀನ್ ಎಲ್ಗರ್ ಅವರು 200 ಹತ್ತಿರ ಬರುತ್ತಿದ್ದರೂ ನಮ್ಮ ತಂಡದ ಬೌಲರ್ಗಳು ಕೈಕಟ್ಟಿ ಕುಳಿತಿದ್ದು ಸೋಲಿಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಕಾರಣವಾಯಿತು ಎಂದು ಟೀಮ್ ಇಂಡಿಯಾದ ಹೀನಾಯ ಸೋಲಿನ ಬಳಿಕ ಧೋನಿ ರವರು ಹೇಳಿದ್ದಾರೆ. ಇನ್ನು 3ನೇ ಕಾರಣವನ್ನ ಬಿಚ್ಚಿಟ್ಟ ಧೋನಿ ರವರು ತಂಡದ ನಾಯಕರು ಕೂಡ ಈ ಸೋಲಿಗೆ ಹೊಣೆಗಾರಿಕೆಯನ್ನ ಹೊರಲಿದ್ದಾರೆ. ಏಕೆಂದ್ರೆ ನಾಯಕರಾದವರು ಯಾವ ಸಂದರ್ಭಗಳಲ್ಲಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಬಹಳ ಪ್ರಮುಖ ಪಾತ್ರ ವಹಿಸಲಿದೆ. ಆದರೆ ರೋಹಿತ್ ರವರು ಈ ಒಂದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಎಲ್ಲೋ ನಾಯಕತ್ವದಲ್ಲಿ ಎಡವಿದ್ದಾರೆ ಎಂದು ನನಗೆ ಅನಿಸುತ್ತದೆ ಎಂದು ಧೋನಿ ರವರು ಹೇಳಿದ್ದಾರೆ. ಈ ಮೂಲಕ ರೋಹಿತ್ ರವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಬೇಕೆಂದು ಪರೋಕ್ಷವಾಗಿ ಧೋನಿ ರವರು ಹೇಳಿದ್ದಾರೆ ಅಂತ ಹೇಳಬಹುದು. ಬಂಧುಗಳೇ, ನೋಡಿದ್ರಲ್ಲ ಸ್ನೇಹಿತರೆ, ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ನಲ್ಲಿ ಆದ ಹೀನಾಯ ಸೋಲಿನ ಕುರಿತು ಧೋನಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಮತ್ತು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.